ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೇಳ್ತಿರೋ ವಿಷಯ ಗೃಹಲಕ್ಷ್ಮಿಯರಿಗೆ ಸಂಬಂಧಪಟ್ಟಿದ್ದಂಥದ್ದು. ಗೃಹಲಕ್ಷ್ಮಿ ಹಣದ ಬಗ್ಗೆ ಮತ್ತು ಯಾರ್ಯಾರಿಗೆ ಪೆನ್ಷನ್ ಬಂದಿಲ್ಲ, ಪೆನ್ಷನ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ. ಹಾಗೆ ನನ್ನ ಒಂದು ಲಾಸ್ಟ್ ವೀಡಿಯೋದಲ್ಲಿ ಡಿ ಬಿ ಟಿ ಅಂದರೆ ನಿಮ್ಮ ಗೃಹಲಕ್ಷ್ಮಿ ಹಣ ಎಷ್ಟು ಕಂತು ನಿಮಗೆ ಬಂದಿದೆ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು, ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದು ಡಿ ಬಿ ಟಿ, ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಸ್ ಕೊಟ್ಟಿರ್ತೀನಿ. ನೋಡಿ, ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ, ಎಷ್ಟು ಬರಬೇಕು ಅನ್ನೋದು ಗೊತ್ತಾಗುತ್ತೆ ಅದರಲ್ಲಿ. ಹಾಗೆ ಕೆಲವೊಬ್ಬರು ಮೆಸೇಜ್ ಮಾಡಿದ್ದೀರಾ ತುಂಬ ಜನ, ಏನು ಅಂದರೆ ಇದು ಸ್ಟೇಟಸ್ ಚೆಕ್ ಮಾಡೋಕ್ಕಾಗ್ತಾಯಿಲ್ಲ, ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಏನು ಪ್ರಾಬ್ಲಮ್ ಆಗಿದೆ ಅನ್ನೋದ್ರ ಬಗ್ಗೆನೂ ನಾನು ಮುಂದೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಬ್ಯಾಂಕು ಸೀಡಿಂಗ್ ಬಗ್ಗೆ ಅಂದರೆ NCPA ಮ್ಯಾಪಿಂಗು ಅದು ಆಗಿದೆಯಾ ಇಲ್ವೋ, ಆಗಿದ್ದರೆ ಮಾತ್ರ ಬರುತ್ತೆ. ಆ ಥರ ತೊಂದರೆಗಳಾಗಿದೆಯಾ, ನಿಮ್ಮದು ಯಾವುದಕ್ಕೆ ಮ್ಯಾಪಿಂಗ್ ಆಗಿದೆ ಅನ್ನೋದು ನೋಡಬೇಕು ಅಂದರೆ ಅದನ್ನು ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಕೊಟ್ಟಿರ್ತೀನಿ, DBTಯಲ್ಲಿ ಚೆಕ್ ಮಾಡ್ಕೋಬೋದು. ಬಟ್ ಆದರೆ ಕೆಲವರು ಮೆಸೇಜ್ ಆಗ್ತಿರೋದೇನು ಅಂದರೆ ನಂದು ಆಧಾರ್ ಕಾರ್ಡ್ ಸೀಡಿಂಗ್ ಸ್ಟೇಟಸ್ ಚೆಕ್ ಮಾಡೋಕ್ಕಾಗ್ತಿಲ್ಲ DBTಲಿ ಏನಾದರೂ. ಬಟ್ ಹೌದು, ನಿಜ, ಸ್ಟೇಟಸ್ಸು ಚೆಕ್ ಮಾಡೋಕ್ಕೆ ವರ್ಕ್ ಆಗ್ತಿಲ್ಲ DBTಲಿ. ಆದರೆ ಅದನ್ನು ಯಾವ ಥರ ಚೆಕ್ ಮಾಡ್ಬೋದು ಆಧಾರ್ ಕಾರ್ಡ್ ನಂಬರಿಂದ ಅನ್ನೋದನ್ನು ನಾನು ವೀಡಿಯೋದಲ್ಲಿ ಹೇಳ್ತೀನಿ ಕೊನೆಗೆ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ನಮಗೆ ಬಂದಿರೋ ಅಂಥ ಹಣ ಗೃಹಲಕ್ಷ್ಮಿ ಲಾಸ್ಟ್ನೇ ಕಂತು 21ನೇ ಕಂತಿನ ಹಣ ನಮಗೆ ಬಂದಿರೋ ಅಂಥದ್ದು. ಯಾವಾಗ ಅಂದರೆ ಅದು ಮೇಲ್ ಬಂದಿರೋದು ಏಪ್ರಿಲ್ ಹಣ ಮೇಲ್ ಬಂದಿರೋ ಅಂಥದ್ದು. ಗೃಹಲಕ್ಷ್ಮಿ ಹಣ ವರಮಹಾಲಕ್ಷ್ಮಿ ಹಬ್ಬದ ದಿನ. ಹಾಗೆ ನಮಗೆ 22, 23ನೇ ಕಂತಿನ ಹಣವನ್ನು ಗೌರಿ ಗಣೇಶ ಹಬ್ಬದ ದಿನ ಹಾಕ್ತೀವಿ ಅಂತ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಆದರೆ ಅದು ಯಾಕೋ ಡಿಲೇ ಆಗಿದೆ, ಬಂದಿಲ್ಲ. ಆದರೆ ನಾಳೆ ಮತ್ತು ನಾಡಿದ್ದು ಅಂದರೆ 8ನೇ ತಾರೀಕು ಮತ್ತು 9ನೇ ತಾರೀಕು ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಬೇಕು, ಅದು ಕನ್ಫರ್ಮು ಇನ್ನೂ ನೋಡಬೇಕು, ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ಲ ಬರುತ್ತಾ ಅಂತ. 8ನೇ ತಾರೀಕು ಕೆಲವೊಂದು ಜಿಲ್ಲೆಗಳಿಗೆ ಹಾಗೂ ಉಳಿದಂಥ ಜಿಲ್ಲೆಗಳಿಗೆ 9ನೇ ತಾರೀಕು ಬರುತ್ತೆ ಅನ್ನೋ ಒಂದು ಅಧಿಕೃತವಾದ ಮಾಹಿತಿ ಬಂದಿದೆ. ಹಾಗೆ ಮತ್ತೊಂದು ವಿಚಾರ, ಪೆನ್ಷನ್ನು ಯಾರಿಗೆಲ್ಲ ಬಂದಿಲ್ಲ ಅವರಿಗೆಲ್ಲ ನಾಳೆ ಪೆನ್ಷನ್, ನಿಮ್ಮ ಒಂದು ವೃದ್ಧಾಪ್ಯ ವೇತನ ಪೆನ್ಷನ್ ಏನಿದೆ ಅದೆಲ್ಲ ಬರುತ್ತೆ. ನಾಳೆ 8ನೇ ತಾರೀಕು ಬರುತ್ತೆ. ಬರ್ದಿಲ್ಲದೆ ಇದ್ದಂಥವ್ರಿಗೆ ಕೆಲವೊಬ್ಬರಿಗೆ ಬಂದಿದೆ ಆಲ್ರೆಡಿ. ಹಾಗೆ ಈ ಗೃಹಲಕ್ಷ್ಮಿ ಹಣ ಯಾಕೆ ಡಿಲೇ ಆಗ್ತಿದೆ, ಲೇಟ್ ಆಗ್ತಿದೆ ಅಂತ ಅಧಿಕೃತವಾದ ಮಾಹಿತಿ ಪ್ರಕಾರ ಏನು ಅಂದರೆ, ಈಗ ಸ್ಟಾರ್ಟಿಂಗ್ ಮಾಡಿದಾಗ ಯಾವುದು ಈ ಸ್ಕೀಮ್ ಮಾಡಿದಾಗ ಕರ್ನಾಟಕ ಗೌರ್ಮೆಂಟು ಗೃಹಲಕ್ಷ್ಮಿ ಹಣದ ಸ್ಕೀಮ್ ಮಾಡಿದಾಗ ಪ್ರತಿಯೊಬ್ಬ APL BPL ಕಾರ್ಡ್ ಅವ್ರಿಗೂ 2,000 ರೂಗಳು ಅಂತ ಮಾಡಿದರು. ಆದರೆ ಇವಾಗ GST ಏನು ಪೇ ಮಾಡ್ತಾಯಿದ್ದಾರೆ ಅವರೆಲ್ಲರಿಗೂ ಈ ಗೃಹಲಕ್ಷ್ಮಿ ಹಣ ಬರಲ್ಲ. ಆ ಉದ್ದೇಶಕ್ಕೆ ವೆರಿಫಿಕೇಷನ್ ತುಂಬ ನಡೀತಾ ಇದೆ. ಪ್ರತಿ ತಿಂಗಳು ವೆರಿಫಿಕೇಷನ್ಸ್ ಆಗ್ತಾಯಿದೆ. ಈಗ 2 ಲಕ್ಷ ಖಾತೆಗಳನ್ನ ಹಣನ ತಡೆ ಹಿಡಿದಿದ್ದಾರೆ. ಹಾಗೆ ಮುಂದೇನೂ ಅಷ್ಟೇ ವೆರಿಫಿಕೇಷನ್ ಮಾಡಿ ಈ ರೀತಿಯಾಗಿ ಲೇಟ್ ಆಗ್ತಿದೆ, ಡಿಲೇ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಒಂದು NCPA ಮ್ಯಾಪಿಂಗ್, ಆಧಾರ್ ಸೀಡಿಂಗ್, ನಿಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕಿಗೆ ಸೀಡಿಂಗ್ ಆಗಿದೆ. ಕೆಲವೊಬ್ರದ್ದು ಏನು ಅಂದರೆ ಸಂಘ ಸಂಸ್ಥೆಗಳು ಮಾಡಿರ್ತಾರೆ, ಸಂಘ ಸಂಸ್ಥೆಗಳಲ್ಲಿ ಸಾಲ ಮಾಡಿರ್ತಾರೆ, ಅವರು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ. ಅಂಥ ಅಕೌಂಟ್ಗಳಿಗೆ ನಿಮ್ಮ ಊರಲ್ಲಿದ್ದ ಬ್ಯಾಂಕಿಂದ ಆ ಅಕೌಂಟಿಗೆ, ಆ ಒಂದು ಬ್ಯಾಂಕಿಗೆ ನಿಮ್ಮ ಒಂದು NCPA ಮ್ಯಾಪಿಂಗ್ ಚೇಂಜ್ ಆಗಿರುತ್ತೆ. ಆ ಬ್ಯಾಂಕಿಗೆ ನಿಮ್ಮ ಒಂದು ಹಣ ಹೋಗ್ತಾ ಇರುತ್ತೆ. ಅದನ್ನು ಯಾವ ಥರ ನೀವು ನೋಡ್ಕೋಬೋದು ಅನ್ನೋದನ್ನು ನೋಡೋಣ ಇವಾಗ. ಮತ್ತು ಇದು ನಿಮ್ಮ ಮೊಬೈಲ್ನಲ್ಲೇ ನೀವೇ ಸ್ವತಃ ನೋಡ್ಕೋಬೋದು ಯಾವ ಬ್ಯಾಂಕಿಗೆ ನಮ್ಮದು ಆಧಾರ್ ಕಾರ್ಡು ಸೀಡಿಂಗ್ ಆಗಿದೆ ಅನ್ನೋದನ್ನು. ಅದನ್ನು ಯಾವ ರೀತಿ ನೋಡೋದನ್ನು ಈಗ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ನ ನೋಡ್ತಿದ್ದಂಥವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಯಾರ್ಯಾರು ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಮತ್ತು ಇದೇ ರೀತಿ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ಮತ್ತು ಈಗ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಗಳು ನೀವು ನೋಡ್ಬೋದು. ಇವಾಗ ಬನ್ನಿ ಯಾವ ಥರ ನೋಡೋದು ಅಂತ. ಫಸ್ಟು ನೀವು ಯಾವುದಾದ್ರು ಒಂದು ಸರ್ಚ್ ಬಾರ್ಗೆ ಹೋಗ್ಬಿಟ್ಟು ಇಲ್ಲಿ UIDAI ಮೈ ಆಧಾರ್ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿದ್ರೆ ಫಸ್ಟ್ ಆಪ್ಷನ್ಸ್ ಬರುತ್ತೆ ನೋಡಿ, ಮೈ ಆಧಾರ್ ಪೋರ್ಟಲ್ ಅಂತ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ರೆ ಇವಾಗ ಅಧಿಕೃತವಾದ ಒಂದು ಆಧಾರ್ ಪೇಜ್ಗೆ ನಾವು ರೀಡೈರೆಕ್ಟ್ ಆಗ್ತೀವಿ. ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇವಾಗ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಎಂಟರ್ ಆಧಾರ್ ನಂಬರ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ದು ಏನಿದೆ ಆಧಾರ್ ನಂಬರ್ ಅದನ್ನು ಎಂಟ್ರಿ ಮಾಡಿ. ಮತ್ತು ಇದಕ್ಕೇನು ಅಂದರೆ ಫೋನ್ ನಂಬರ್ ಇರಬೇಕು. ಹಾಗಿದ್ರೆ ಮಾತ್ರ ನಾವು ಲಾಗಿನ್ ಆಗೋದಕ್ಕೆ ಸಾಧ್ಯ. ಆಧಾರ್ ಲಿಂಕ್ಡ್ ಫೋನ್ ನಂಬರ್ ಇರಬೇಕಾಗತ್ತೆ. ಇಲ್ಲಿ ಕೆಳಗಡೆ ಕಾಣ್ತಿರೋ ಕ್ಯಾಪ್ಚಾ ಇದೆಯಲ್ಲ, ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ. ಲಾಗಿನ್ ವಿತ್ OTP ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ಡ್ ಫೋನ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಕರೆಕ್ಟಾಗಿ ನೋಡಿ ಎಂಟ್ರಿ ಮಾಡಿ. OTP ಹೋಗೋದ್ರಿಂದ ನಿಮ್ಮ ಒಂದು ಫೋನ್ ನಂಬರ್ ನಿಮ್ಮ ಹತ್ರ ಇರಬೇಕಾಗತ್ತೆ ಆಧಾರ್ ಲಿಂಕ್ಡ್. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ತುಂಬ ಸರ್ವಿಸ್ಗಳಿರುತ್ತೆ, ಆಧಾರ್ ಅಡ್ರೆಸ್ಸು, ಡೌನ್ಲೋಡ್ ಆಧಾರ್ PUC ಅಂತ. ಇಲ್ಲಿ ಸೆಕೆಂಡ್ ಲೈನಲ್ಲಿ ಫಸ್ಟ್ನೇದಿದೆ ನೋಡಿ, ಆಧಾರ್ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಪೇಜ್ ಬರುತ್ತೆ. ಕಂಗ್ರ್ಯಾಚುಲೇಷನ್ಸ್, ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬಿನ್ ಡನ್ ಅಂತ. ಆಧಾರ್ ನಂಬರ್ ಇರುತ್ತೆ ನಿಮ್ಮದು, ಮತ್ತು ಬ್ಯಾಂಕ್ ನೇಮ್ ಇರುತ್ತೆ, ಯಾವ ಬ್ಯಾಂಕಿಗೆ ನಿಮ್ಮದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆ ಅಂತ. ಮತ್ತು ಸೀಡಿಂಗ್ ಸ್ಟೇಟಸ್ಸು ಆ್ಯಕ್ಟಿವ್ ಅಂತ ಇದೆ ನೋಡಿ. ಈ ರೀತಿಯಾಗಿರಬೇಕು, ಈ ಬ್ಯಾಂಕಿಗೆ ಸೀಡಿಂಗ್ ಆಗಿದೆ ಅಂತ. ಮತ್ತು ನೋಡಿ ಯಾವಾಗ ಮಾಡಿರೋ ಅಂಥದ್ದು 2020ರಲ್ಲಿ ಅಪ್ಡೇಟ್ ಆಗಿರೋ ಅಂಥದ್ದು. ಈ ರೀತಿಯಾಗಿ ನೀವು ನಿಮ್ಮ
ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಸೀಡಿಂಗ್ ಆಗಿದೆ ಅಂತ ನೋಡ್ಕೋಬೋದು. ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದೀರಾ DBTಲಿ ವರ್ಕ್ ಆಗ್ತಿಲ್ಲ ಅಂತ. ಅವರೆಲ್ಲ ಈ ರೀತಿಯಾಗಿ ನೀವು ನೋಡ್ಕೋಬೋದು. ಇದು ತುಂಬ ಈಸಿ ಇದೆ. ಮತ್ತು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಿರೋಂಥವ್ರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು.